ತೆಂಗಿನ ಬೀಜ ಆಯ್ಕೆ ಮಾಡ್ಬೇಕು ಅಂದ್ರೆ ನಾವು ನವೆಂಬರ್ ಡಿಸೆಂಬರ್ನಲ್ಲಿ ಕಾಯಿ ಕೀಳ್ತೀವಿ, ಅದನ್ನು ಕೂಳೆಕಾಯಿ ಅಂತೀವಿ. ಅವನ್ನ ತಗೊಂಡು ನಾವು ಅವು ಚಿಲಕ್ ನೀರು ಅಂತೀವಿ, ಸ್ವಲ್ಪ ಪ್ರಮಾಣದಲ್ಲಿ ನೀರು ಇರಬೇಕು. ಅದನ್ನ ನೀರಿಗೆ ಹಾಕಿದ್ದೆ ಆದ್ರೆ ಇದು ಸರಿ ಅಂತ ಹೇಳ್ತಿಲ್ಲ ಸರ್, ಇದು ಈಗ ಸರಿ ಆಯ್ತು ನೋಡಿ. ಇದು ಈ ಭಾಗ ಓರೆ ಆತಲ್ಲ, ಈ ಭಾಗ ದೊಡ್ಡ ಪ್ರಮಾಣದಲ್ಲಿದೆ, ಇವೆರಡು ಭಾಗ ಸಣ್ಣದಾಗಿದೆ. ಈ ರೀತಿ ಈ ದೊಡ್ಡ ಭಾಗದಲ್ಲಿ ಇದನ್ನ ಈ ರೀತಿ 45 ಡಿಗ್ರಿ ಓರೆ ಆಗಿ ನಾವು ಹಾಕ್ಬೇಕು. ಈ ಭಾಗ ಗುರ್ತು ಮಾಡ್ಕೊಂಡು ಒಂದೇ ಸಮಕ ಈ ತರ ಓರೆ ಆಗಿ ನಾವು ಜೋಡಿಸ್ತಾ ಹೋದ್ರೆ 3 ತಿಂಗಳಿಗೆ. ಇನ್ನೊಮ್ಮೆ ತೋರಿಸಿ, ಅದು ಹೇಳಿ ಅಲ್ಲೇ ಹಂಗೆ ಹೇಳಿ. ಈ ಕಾಯಿ ಈಗ ನೋಡ್ರಿ, ಈ ಭಾಗ ದೊಡ್ಡದು ಅನ್ನೋದು ನಮಗೆ ಖಾತ್ರಿ ಆಯ್ತು ನೀರಿಗೆ ಹಾಕಿದ್ಮೇಲೆ. ಇವೆರಡು ಭಾಗನೂ ಕಡಿಮೆ ಇದೆ. ಇದನ್ನ ಈ ಭಾಗನ ಕೆಳಕ್ ಮಾಡಿ 45 ಡಿಗ್ರಿ ಆಗಿ ಓರೆ ಆಗಿ ನಾವು ನಿಲ್ಲಿಸಿರೆ ನಿಮ್ಗೆ ಯಾವ ತರ ನಿಲ್ಸ್ಬೇಕು ನೀವೇ ತೋರಿಸಿ ಹಂಗೆ. ಈ ರೀತಿ ಈ ರೀತಿ 45 ಡಿಗ್ರಿ ಓರೆ ಆಗಿ ಅದು ಮೇಲೆ ಇರ್ಬೇಕು, ಅದು ಕೆಳಗೆ ಕೆಳಗಡೆ ಇರಬೇಕು. ಯಾಕೆಂದ್ರೆ ಇಲ್ಲಿ ಡೈರೆಕ್ಟ್ ಹಿಂಗೆ ಹಾಕಿದ್ರೆ ಡೈರೆಕ್ಟ್ ಕಣ್ಣಿಗೆ ನೀರ್ ಬಿದ್ಬಿಡುತ್ತೆ, ಇದು ಸುಳಿ ಬಂದು ಕೊಳ್ತೋಗೋ ಚಾನ್ಸ್ ಇರುತ್ತೆ. ಈ ರೀತಿ ಆದಾಗ ನಮಗೆ ಇದು ಆ ಸಮಸ್ಯೆ ಬರೋದಿಲ್ಲ. ಈ ರೀತಿ ಓರೆ ಆಗಿ ಹಾಕಿದ್ರೆ ಬಾರಿ ಒಳ್ಳೇದು. ಮತ್ತೆ ನೋಡಿ, ಇದೇ ಈ ಚುಪ್ಪಿನಲ್ಲಿ ನೋಡಿ, ಈ ಭಾಗ ದೊಡ್ಡ ಭಾಗ, ಇಲ್ಲಿ ಗೆರೆಗಳಿವೆ, ಆದ್ರೆ ನಿಮ್ಗೆ ಬಹುತೇಕ ಕಾಣೋದಿಲ್ಲ, ನೀವು ನೋಡ್ರಿ ಗೊತ್ತಾಗುತ್ತೆ. ಈ ಮೊಳಕೆ ಬಂದಿದ್ದು ಇಲ್ಲಾಸೆ ಬೇರ್ ಬರೋದು. ಬೇರ್ ಬಂದು ನಿಮ್ಗೆ ಅದು ಬೇರು ಬರುತ್ತೆ. ಇದರಲ್ಲಿ ಒಂದೇ ಒಂದ್ ಕಣ್ಣು ಓಪನ್ ಆಗೋದು ಮೊಳಕೆ ಬರೋ ಜಾಗ. ಇದು ಉಳಿದಂತೆ ಇನ್ನೆರಡು ಭಾಗ ಓಪನ್ ಆಗೋದಿಲ್ಲ ಅದು. ನೋಡಿ, ಈ ಭಾಗನೇ ದೊಡ್ಡ ಭಾಗ ನೋಡ್ರಿ, ಈ ಭಾಗ ದೊಡ್ಡ ಭಾಗ, ಇಲ್ಲೇ ಕಣ್ಣು ಬರೋದು ಈ ರೀತಿ ಓರೆ ಆಗಿರುತ್ತೆ. ಇಲ್ಲಿ ಬೇರ್ ಬರೋದಕ್ಕೆ ಇಲ್ಲಿ ಕಾಣುತ್ತೆ ಇಲ್ಲಿ. ಅದರಿಂದ ಇದೊಂದು ಈ 2 ಕಣ್ಣು ಓಪನ್ ಆಗೋದಿಲ್ಲ. ನಾವು ನೇರವಾಗಿ ನೆಟ್ಟಿಗೆ ಹಿಂಗ್ ನಿಲ್ಸ್ಬಿಟ್ರೆ ಈ ಕಣ್ಣಲ್ಲಿ ನೀರ್ ಬಿದ್ದು ಬಂದಿದ್ದಂತ ಇದು ಮೊಳಕೆ ಸತ್ತೋಗೋ ಅವಕಾಶ ಇರುತ್ತೆ. ಕೃಷಿಯಲ್ಲಿ ಲಾಭನೇ ಮಾಡಬೇಕು, ನಷ್ಟವನ್ನೇ ಅನುಭವಿಸಬಾರದು ಅಂತಕ್ಕಂತ ಒಂದು ಮಟ್ಟಕ್ಕೆ ಈ ಒಂದು ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಸಾಕಷ್ಟು ಜನ. ಕೃಷಿ ಒಂದು ವ್ಯವಸ್ಥೆ, ಈ ಒಂದು ವ್ಯವಸ್ಥೆಯನ್ನ ನೈಜ ಕೃಷಿಕರಿಂದ ಕಲಿಯೋದಿಕ್ಕೆ ಸಾಧ್ಯ. ಆ ಒಂದು ನೈಜ ಕೃಷಿಕರಿಂದ ಒಂದು ಪ್ರವಾಸದೊಟ್ಟಿಗೆ ನೀವು ಕಲಿಬೇಕು ಅಂತಂದ್ರೆ ಕೃಷಿ ಪ್ರವಾಸೋದ್ಯಮ ಈ ಒಂದು ವಿಚಾರದ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿ ಅಗ್ರಿಯಾನ. ಕರ್ನಾಟಕದ ಮೊದಲನೇ ಕಂಪನಿ, ದೇಶದ 2ನೇ ಕಂಪನಿ ಅಂದ್ರೂ ಏನು ತಪ್ಪಾಗಲ್ಲ. ಈ ಒಂದು ಕಂಪನಿಯ ಬ್ರೋಚರ್ ಅನ್ನ ಚಲುವರಾಯ ಸ್ವಾಮಿ ಅವರು ಲಾಂಚ್ ಮಾಡಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯನವರು ಈ ಒಂದು ಸ್ವರಾಜ್ಯೋತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ, ಪಾಂಡವಪುರದಲ್ಲಿ ನಡೆದಂತ ಸ್ವರಾಜ್ಯೋತ್ಸವ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಅಗ್ರಿಯಾನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ನೀವು ಈ ಒಂದು ಅಗ್ರಿಯಾನ ಕಂಪನಿಯ ನಮ್ಮ ಒಂದು ರೈತರೊಟ್ಟಿಗೆ ನೀವು ಸಂಪರ್ಕ ಮಾಡಿದ್ರೆ ನೀವು ಕಲಿಯೋದಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಬೇಸಿಕ್ ಗೊಂದಲಗಳನ್ನ ಬಗೆಹರಿಸ್ಕೋಬಹುದು. ನಿಮ್ಮ ಗೊಂದಲಗಳಿಗೆ, ನಿಮ್ಮ ಸಾಕಷ್ಟು ವಿಚಾರಗಳಿಗೆ ನಮ್ಮ ಒಂದು ಅಗ್ರಿಯಾನ ಕಂಪನಿಯಲ್ಲಿ ಇರ್ತಕ್ಕಂಥ ರೈತರು ಜೊತೆಗೆ ನಾವುಗಳು ಕೂಡ ನಿಮ್ಮೊಟ್ಟಿಗೆ ನಿಲ್ತೇವೆ. ಬನ್ನಿ, ಒಂದು ಪ್ರವಾಸವನ್ನ ಮಾಡಿ ನಿಮಗೆ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿರಿ, ಕೃಷಿಯಲ್ಲಿ ನೀವು ಸಮಗ್ರವಾಗಿ ಸಮೃದ್ಧಿಯಾಗಿ ಬೆಳೀರಿ ಅಂತಕ್ಕಂಥದ್ದು ಅಗ್ರಿಯಾನದ ಒಂದು ಕನಸು. ಸೊ ವೆಬ್ಸೈಟ್ ಇದೆ www.agriana.com. ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಆ ನಂಬರ್ಗೆ ನೀವು ಕರೆ ಮಾಡಿ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿಯೋದಿಕ್ಕೆ, ಒಂದಿಷ್ಟು ವಿಚಾರಗಳನ್ನ ತಿಳಿಯೋದಿಕ್ಕೆ ಅಗ್ರಿಯಾನ ಕಂಪನಿಗೆ ನೀವು ಬನ್ನಿ. ಕೃಷಿಯ ತೋಟಗಾರಿಕಾ ಒಂದಿಷ್ಟು ಬೆಳೆಗಳ ಬಗ್ಗೆ, ಅರಣ್ಯ ಕೃಷಿಗಳ ಬಗ್ಗೆ, ಸಾಕಷ್ಟು ಒಂದು ಕೃಷಿಗಳ ಬಗ್ಗೆ ನೀವು ಚರ್ಚೆಯನ್ನು ಮಾಡಬಹುದು. ಆ ಒಂದು ಲ್ಯಾಂಡ್ ಅಲ್ಲಿ ನೀವು ಕೂತು ಊಟವನ್ನು ಮಾಡಬಹುದು, ಪ್ರವಾಸವನ್ನು ಮಾಡಬಹುದು. ನಿಮ್ಮ ಮಕ್ಕಳೊಟ್ಟಿಗೆ ಬನ್ನಿ, ನಿಮ್ಮ ಮಡದಿಯೊಂದಿಗೆ ಬನ್ನಿ, ನಿಮ್ಮ ಸ್ನೇಹಿತರೊಂದಿಗೆ ಬನ್ನಿ, ಪ್ರವಾಸವನ್ನು ಕೈಗೊಂಡು ನೀವು ಈ ಒಂದು ಕೃಷಿಯನ್ನ ಅದ್ಭುತವಾಗಿ ಮಾಡಿ. ನಮಸ್ಕಾರ.